ಹೊರತೂರು ಹೋಬಳಿ ಪಂಟೂರು ಗ್ರಾಮ ಸರ್ವೆ ನಂಬರ್ 54ರಲ್ಲಿ, ಅದು ಓಲ್ಡ್ ಸರ್ವೆ ನಂಬರು 54, ನ್ಯೂ ಸರ್ವೆ ನಂಬರು 110. ಈ ಜಾಗದಲ್ಲಿ 1 ಎಕರೆ 30 ಗುಂಟೆ 3 ಗುಂಟೆ ಬಂದು ಗೋಮಳ್ಳ ಖರಾಬು. ಈ ಜಾಗ ಬಂದು ನಮ್ಮ ಕಾವೇರಿಗ ಅಲಿಯಾಸ್ ಗುದ್ಗ ಅನ್ನೋರಿಗೆ ಜಮೀನು ಮಂಜೂರಾಗ್ತೈತಿ. ಎಷ್ಟೋ 1 ಎಕರೆ 30 ಗುಂಟೆ, ಅದರಲ್ಲಿ ಖರಾಬ್ ಬಂದು 33 ಗುಂಟೆ, 1 ಎಕರೆ 33 ಗುಂಟೆ ಟೋಟಲು. ಈ ಜಾಗನ ಏನು ಮಾಡ್ತಾರೆ, ಅವರು ಮಗಳಾದಂತಹ ಮಲ್ಲಮ್ಮ, ಅವ್ರ ಹೆಂಡತಿ ಆದಂತಹ ಮಲ್ಲಮ್ಮ ಮತ್ತು ಮಲ್ಲಮ್ಮನ ಮಗನಾದಂಥ ರಾಮಪ್ಪ, ನೋಡಿ ಇವರಿದ್ದಾರೆ. ಇವರಿಬ್ಬರು ಸುಬ್ಬಣ್ಣ ಅವ್ರಿಗೆ ಮಾರಿದ್ದಾರೆ ಅಂತೇಳ್ಬಿಟ್ಟು ಒಂದು ದಾಖಲೆ ಕ್ರಿಯೇಟ್ ಮಾಡ್ತಾರೆ. ಸರ್ವೆ ಇದು ಏನದು 69ರಲ್ಲಿ ಮಾರಿದ್ದಾರೆ ಅಂತೇಳ್ಬಿಟ್ಟು ಒಂದು ದಾಖಲೆ ಕ್ರಿಯೇಟ್ ಮಾಡ್ತಾರೆ. ಆದರೆ ಮಲ್ಲಮ್ಮ ಅವರಾಗ್ಬೋದು, ರಾಮಪ್ಪ ಅವರಾಗ್ಬೋದು, ಈ ಜಮೀನು ಯಾವುದೇ ಕಾರಣಕ್ಕೂ ಮಾರಲ್ಲ. ಮಾರಿರೋದಕ್ಕೆ ಪಾಪ ಯಾವುದೇ ದಾಖಲೆಗಳು ಲಭ್ಯ ಇಲ್ಲ. ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಖಾತೆ ಮಾಡಿಕೊಂಡು ಈ ಸುಮಧುರ ಅನ್ನೋರಿಗೆ ಮಾರಿದ್ದಾರೆ ಏನು ಈ ಜಾಗನ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮೂಲ ವರದಿ ಏನು ಈ ಜಮೀನಿಗೆ ಸಂಬಂಧಪಟ್ಟಂಗೆ ನೈಜ ವರದಿ ಬೇಕು ಅಂತೇಳ್ಬಿಟ್ಟು ಕೇಳಿದಾಗ ಈ ಮಲ್ಲಮ್ಮ ರಾಮಪ್ಪ ಮಾರಿರೋದಕ್ಕೆ ಯಾವುದೇ ಸಂಬಂಧಪಟ್ಟಂಥ ದಾಖಲೆಗಳು ಲಭ್ಯ ಇಲ್ಲ ಅಂತೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಎಂಟ್ರಿ ಇಲ್ಲ. ಇವ್ರು ಮಾರಿರೋದಕ್ಕೆ ಯಾವುದೇ ದಾಖಲೆ, ನೋಡಿ ರಾಮಪ್ಪ ಬದುಕಿದ್ದಾರಲ್ಲ ಪಾಪ, ಮಾರಿರೋದಕ್ಕೆ ಯಾವುದೇ ದಾಖಲೆ ಇಲ್ಲ. ಆದರೆ 1 ಎಕರೆ 30 ಗುಂಟೆ ಜಾಗನ ಸುಬ್ಬಣ್ಣ ಅನ್ನೋರು ಅಕ್ರಮವಾಗಿ ಸುಮಧುರ ಬಿಲ್ಡರ್ಸ್ ಅವ್ರಿಗೆ ಈ ಜಾಗನ ಮಾರಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ನೈಜ ವರದಿ ಪ್ರಕಾರ ಸುಬ್ಬಣ್ಣ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ಮತ್ತು ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು. ಜೊತೆಗೆ ಇವ್ರ ಜಾಗನ ನೈಜ ವರದಿನ ಆಧರಿಸಿ ಮಾನ್ಯ AC ಮತ್ತು DC ಅವರು ಸುಬ್ಬಣ್ಣ ಅವ್ರಿಗಾಗಿರೋಂಥ ಖಾತೆ ವಜಾ ಆಗಬೇಕು. ಕೋರ್ಟಲ್ಲಿ ಕೂಡ ಇನ್ನೇನು ಈ ಪ್ರಕರಣ ಕೋರ್ಟಲ್ಲಿ ಕೂಡ ಇದು ಮಾಡ್ತೀವಿ. ಇದ್ರ ಜೊತೆಗೆ ಏನಂದರೆ, ಏನು ನಮ್ಮ ಪಂಟೂರು ಗ್ರಾಮದಲ್ಲಿ ಸುಮಾರು ಪ್ರಕರಣಗಳು ಇದೇ ಥರ ಆಗಿದೆ. ಆದರೆ ನಿಜವಾಗ್ಲೂ ಬಡವ್ರಿಗೆ ನೋಡಿ ಪ್ರತಿಯೊಂದು ಮೂಲ ದಾಖಲೆಗಳೆಲ್ಲ ಇವರ ಹೆಸರಲ್ಲೇ ಇದೆ. ಹಿರಿಯರು ಎಲ್ಲ ದಾಖಲೆಗಳು ಅವರು ಕುಟುಂಬಸ್ಥರು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾರೆ. ಆದರೆ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳಾಗ್ದಿರ ಈ ರಾಮಪ್ಪ ಮತ್ತು ಈ ಕಾವೇರಪ್ಪ ಅನ್ನೋರ ಒಂದು ಕುಟುಂಬಕ್ಕೆ ಮೋಸ ಮಾಡಿರೋವಂಥದ್ದು ಸುಬ್ಬಣ್ಣ ಅವರು. ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ಮತ್ತು ಇವರು ಜಮೀನು ಇವರು ಉಳಿಸೋದಕ್ಕೋಸ್ಕರ ಆಗ್ರಹ ಮಾಡ್ತಾಯಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಸುಬ್ಬಣ್ಣ ಅವ್ರು ಮಾಡಿರೋದು. ಇವ್ರು ಮಾರಿಲ್ಲಲ್ಲ, ಮಾರಿದ್ಯಾ? ಮಾರಿಲ್ಲ. ಇವ್ರು ಮಾರ್ದಿರ ಅವ್ರ ಹೆಸ್ರಿಗೆ ಹೆಂಗೋಯ್ತು ಜಮೀನು ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂಗೆ ಹಂತವಾಗಿ ನಮ್ಮ ಹೋರಾಟ ಈಗ ನೈಜ ವರದಿ ಪ್ರಕಾರ ಈ ಜಮೀನು ಇವ್ರದೇ. ಅದ್ರ ಪ್ರಕಾರ ಯಾವ ಥರ ಇವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿ ಇವ್ರ ಜಾಗನ ಬಿಡಿಸ್ಕೊಡ್ತೀವಿ ಸರ್. ಥ್ಯಾಂಕ್ ಯು. ಅಧಿಕಾರಿಗಳು ಯಾವ ರೀತಿ ಖಾತೆ ಮಾಡೋದಕ್ಕೆ? ಅಧಿಕಾರಿಗಳು ಇವಾಗ ನಡೆದಿರೋಂಥದ್ದು ಇದಲ್ಲ ಸರ್, ಇದು ತುಂಬ ಹಳೇದು ನಡೆದಿರೋಂಥದ್ದು. ಬಟ್ ಇವಾಗಿರೋಂಥ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, 100% ಮಾಡಿಕೊಡ್ತಾರೆ ಸರ್. ಥ್ಯಾಂಕ್ ಯು. ಪಂಟೂರು ಗ್ರಾಮ ಅಂತ ನಮ್ಮ ವಾಸ ಮಾಡ್ತಿದ್ದ ಸ್ಥಳ. ಅದರಲ್ಲಿ ಮೂಲ ನಮ್ಮ ತಾತ ಅವರಿಗೆ 1 ಎಕರೆ 33 ಗುಂಟೆ ಜಮೀನು ಮಂಜೂರಾಗುತ್ತೆ. ನಮ್ಮ ತಂದೆಯವರು ನಮ್ಮ ಅಜ್ಜವರು ಇದು ಮಾಡಿ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಇದು ಮಾಡ್ಕೊಂಡಿದ್ದಾರೆ. ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ. ನಮ್ಮದು ಏನೇ ನಮ್ಮ ಕುಟುಂಬದವ್ರು ಏನೇ ಮಾಡ್ದಿರಾ ಅಕ್ರಮವಾಗಿ ಬಂದು ನಮ್ಮ ಜಮೀನಿಗೆ ನಮ್ಮನ್ನು ಒಳಗಡೆ ಬಿಡ್ದಿರಾ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಇದು ಮಾಡ್ತಾಯಿದ್ದಾರೆ. ದಯವಿಟ್ಟು ನ್ಯಾಯಾಲಯ ನಮಗೆ ಇದು ಮಾಡಿ ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕಂತ. ಸರ್ವೆ ನಂಬರ್ ಏನು, ಎಷ್ಟು ಜಾಗ? ಓಲ್ಡ್ ಸರ್ವೆ ನಂಬರ್ 54, ನ್ಯೂ ಸರ್ವೆ ನಂಬರ್ 110, 1 ಎಕರೆ 33 ಗುಂಟೆ ಜಮೀನು. ಅದರಲ್ಲಿ 1 ಎಕರೆ ಬಂದು ಸುಮಧುರ್ ಅವರು 1 ಎಕರೆ 16 ಗುಂಟೆ ಅವ್ರು ಕನ್ಸ್ಟ್ರಕ್ಷನ್ ನಡೆಸ್ತಾ ಇದ್ದಾರೆ. ಇನ್ನೂ 13 ಗುಂಟೆ ಅಲ್ಲಿ ಉಳಿಸ್ಕೊಂಡಿದ್ದಾರೆ ಸುಬ್ಬಣ್ಣ ಅವರು ಅಂದ್ಬಿಟ್ಟು. ಅವರಿಬ್ಬರದ್ದು ಸೇರಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾವು ಕೇಳ್ಕೊಂಡು ಗ್ರಾಮದ 110ನೇ ಸರ್ವೆ ನಂಬರಲ್ಲಿ ಅಕ್ರಮವಾಗಿ ಸುಮಧುರ ಅಂತಕ್ಕಂಥ ಒಂದು ಆಫೀಸು ಇಲ್ಲದ್ರ ಮಾಲ್ ಇರಬೇಕದು ದೌರ್ಜನ್ಯ ಮಾಡಿ ಈ ದಲಿತರ ಜಮೀನನ್ನು ಇಟ್ಕೊಂಡು ಈ ಒಂದು ಜಾಗದಲ್ಲಿ ಇವರನ್ನು ಸೇರಿಸದೆ ಬಹಳ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಾವು ನಮ್ಮ ಸಂದೇಶ್ವರವ್ರ ಮುಖಾಂತರ ಸುಮಾರು ಈಗಾಗಲೇ ಕೋರ್ಟಲ್ಲಿ ದಾವೆ ಹೂಡಿದ್ದೇವೆ. ಮತ್ತು DC-ಗೆ AC ಅವ್ರಿಗೆ ಕೂಡ ನಾವು ವಕಾಲತನ ಹಾಕ್ಕೊಂಡಿದ್ದೇವೆ. ಈ ಒಂದು ಮೋಸ ಆಗಿರತಕ್ಕಂಥ ಈ ಒಂದು ನಮ್ಮ ಏನು ಹೆಸರು ರಾಮಯ್ಯನವ್ರಿಗೆ ದಯಮಾಡಿ ಈಗೇನು ಅಧಿಕಾರಿಗಳಿದ್ದೀರಿ ನಮ್ಮ ಸಂದೇಶ್ವರು ಹೇಳ್ದಂಗೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲವಾದರೆ ಇದೇ ಜಾಗದಲ್ಲಿ ಸುಮಾರು ಜನಗಳನ್ನ ಸೇರಿಸಿ ಹೋರಾಟ ಮಾಡಿ, ಮತ್ತು ಪಂಚಾಯತ್ ಆಗಿರ್ಬೋದು ಇಲ್ಲ ಪುರಸಭೆ ಆಗಿರ್ಬೋದು ಅಲ್ಲಿ ಹೋರಾಟ ಮಾಡಿ ಇವ್ರಿಗೆ ದಾಖಲೆಗಳನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಸಂಘಟನೆ ಮುಖಾಂತರ ಮಾಡ್ತೀವಿ. ಇವ್ರಿಗೆ ನ್ಯಾಯ ಸಿಗಬೇಕಂತೇಳಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಏನು ಮಾಡೋಕ್ಕಾಗಲ್ಲ. ನನ್ನ ಪರಿಸ್ಥಿತಿ ಅದೇ ಸುಮ್ಮನಲ್ಲ. ಈಗ ಜಮೀನು ಯಾರಿಗೂ ಏನಿ ಪಣತೂರು ಗ್ರಾಮದಲ್ಲಿ
1969ರಲ್ಲಿ ಕಾವೇರಿಗ ಅಲಿಯಾಸ್ ಗುದ್ಮ ಅನ್ನೋ ವ್ಯಕ್ತಿಗೆ 1 ಎಕರೆ 33 ಗುಂಟೆ ಸ್ಯಾಂಕ್ಷನ್ ಆಗುತ್ತೆ, ಗ್ರ್ಯಾಂಟ್ ಆಗುತ್ತೆ. ಆಮೇಲೆ ಅಕಸ್ಮಾತಾಗಿ ಅವರು ಡೆತ್ ಆಗ್ತಾರೆ. ಮಲ್ಲಮ್ಮ ಅವ್ರು ಬದುಕಿರ್ತಾರೆ. ಅವರು ಗುದ್ಮ ಅಲಿಯಾಸ್ ಕಾವೇರಿಗಾನಿ ಇರ್ತಾರೆ, ಅವರ ಧರ್ಮಪತ್ನಿ ಅವರು. ಅವ್ರ ಹೆಸರಿಗೆ ಯಾವುದೇ ರೀತಿಯಲ್ಲಿ ಪೌತಿಕತೆ ಆಗಿರೋದಿಲ್ಲ. ಇದು ಪೌತಿಕತೆ ಆಗದಿರೋ ಏನು ಈ ಸುಬ್ಬಣ್ಣ ಅಂತ ವ್ಯಕ್ತಿ, ಇದೇ ಊರಿನ ವ್ಯಕ್ತಿ ಏನು ಮಾಡ್ಕೊತಾನೆ ಅಕ್ರಮವಾಗಿ, ಅಂದರೆ ಯಾವುದೇ ರೀತಿ ದಾಖಲಾತಿಗಳಿಲ್ದಿರ ನಕಲಿ ದಾಖಲಾತಿಗಳು ಸೃಷ್ಟಿ ಮಾಡಿಕೊಂಡು ಯಾವುದೇ ರಿಜಿಸ್ಟರ್ ಮಾಡ್ಕೊಳ್ದಿರ ಅವ್ರ ಹೆಸರಿಗೆ ಮಾಡ್ಕೊಳ್ತಾರೆ. ಆಮೇಲೆ ತದನಂತರ ಯಾರಿಗಾಗುತ್ತೆ, ಲೂಯಿಸ್ ರೋಡ್ರಿಗ್ಸ್ ಅನ್ನೋ ವ್ಯಕ್ತಿಗೂ ಆಗುತ್ತೆ. ಅವ್ರು ಬಂದು ಯಾರಂತ ನಮಗೂ ಗೊತ್ತಿಲ್ಲ, ಅವ್ರು ನೋಡಿಲ್ಲ ನಾವು. ಅವ್ರ ಮುಖಾಂತರ ಆಮೇಲೆ ಈ ಸುಮಾರಾಗಿ ಏನೋ ಮಾರ್ಕೊಂಡಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದಿರೋದೆಲ್ಲ ಬರೀ ಅಕ್ರಮ. ಆಮೇಲೆ ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್ಕಾರದಲ್ಲಿ ಏನಂತಂದರೆ, ಇಂಥದ್ದು ಯಾವುದೇ ದಲಿತರಾಗಲಿ ಬಡವರಾಗಲಿ ಇಂಥ ಮೋಸ ಆಗಬಾರ್ದು, ಅನ್ಯಾಯ ಆಗಬಾರ್ದು. ಯಾವುದೇ ರೀತಿಯಲ್ಲಿ ಕಾನೂನು ಕಠಿಣ ಕ್ರಮ ತಗೊಂಡು ದಯವಿಟ್ಟು ಇದು ಮೂಲ ಯಾರಿಗಿದೆಯೋ ಈ ಆಸ್ತಿ ಅವ್ರಿಗೆ ಸೇರಬೇಕಂತ ಈ ಮೂಲಕ ಮನವಿ ಮಾಡ್ಕೊತೀನಿ. ನಿಮ್ಮ ಮಾಧ್ಯಮ ಮುಖಾಂತರ ದಯವಿಟ್ಟು ಇದನ್ನು ನ್ಯಾಯ ಒದಗಿಸ್ಕೊಡಿ ಅವ್ರಿಗೋಸ್ಕರ. ನಮಸ್ಕಾರ. ಮಾದೇಪುರ ಕ್ಷೇತ್ರಕ್ಕೆ ಸೇರಿದಂಥ ನಮ್ಮ ಜಾಗ ಹಳೆ ಸರ್ವೆ ನಂಬರು 54, ಹೊಸ ನಂಬರು 110. 110ರಲ್ಲಿ ನಮಗೆ 1 ಎಕರೆ 32 ಗುಂಟೆ ಗ್ರಾಂಟ್ ಆಗಿದೆ. ಗುದ್ಮ ಕಾವೇರಿಗ, ಅವ್ರ ತಾಯಿ ಹೆಸರು ಮಲ್ಲಮ್ಮ. ಇದೇ ಸರ್ ಜಾಗ. ಇದರಲ್ಲಿ ನಮಗೆ 1 ಎಕರೆ 33 ಗುಂಟೆ ಭಾಗ ಬರಬೇಕು. ನಮ್ಮ ಭಾಗದಲ್ಲಿ ಇವರು ಅಕ್ರಮವಾಗಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಸೇಲ್ ಪರ್ಮಿಷನ್ ಇಲ್ದಿರೇ ಗ್ರಾಂಟ್ ಲ್ಯಾಂಡ್ನ ಅವ್ರು ಪಡ್ಕೊಂಡಿದ್ದಾರೆ. ನಾವು ಕಾನೂನು ರೀತಿಯಲ್ಲಿ ನಮ್ಗೆ ಹೋರಾಟ ಮಾಡಿ ನಮ್ಮ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮುಂದುವರಿಸ್ತಾ ಇದ್ದೀವಿ. ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಈಗ ಅಕ್ರಮ ಖಾತೆ ಮಾಡಿ ಈಗ ಈ ಜಾಗನ ನಿಮಗೆ ಹೌದು ಸರ್. ನಾವು ಖಾತೆನೇ ಮಾಡಿಲ್ಲ, ಖಾತೆನೇ ಮಾಡ್ಕೊಂಡಿಲ್ಲ. ನಮ್ಮ ಅಜ್ಜಿ ಹೆಸರಿಂದ ಖಾತೆ ನಮ್ಮದು ಚಿಕ್ಕಪ್ಪನ ಹೆಸ್ರಿಗೆ ಬರಬೇಕಾಗಿತ್ತು, ಅವ್ರಿಗೂ ಖಾತೆ ಮಾಡಿಲ್ಲ. ನೇರವಾಗಿ ಅಕ್ರಮವಾಗಿ ಅವ್ರು ಮಾಡ್ಕೊಂಡಿದ್ದಾರೆ ಸರ್. ಒಂದೇ ದಿನ 2 ಡೀಡ್ ಮಾಡಿದ್ದಾರೆ. 2 ಡೀಡ್ ಮಾಡಿಕೊಂಡು ಅವರೇ ಅಕ್ರಮವಾಗಿ ಮಾಡ್ಕೊಂಡಿರೋ ಡೀಡು. ನಮ್ಮ ಕಡೆಯಿಂದ ಯಾವುದು ರಿಜಿಸ್ಟ್ರೇಷನ್ ಏನು ಮಾಡಿಲ್ಲ ಸರ್. ನಮ್ಗೆ ದಾಖಲಾತಿಗಳೆಲ್ಲ ನಮ್ಮ ಹತ್ರ ಇದೆ ಸರ್. ಕೆಲವೊಂದು ದಾಖಲಾತಿಗಳು ನಮ್ಗೆ ಸಿಗ್ತಾ ಇಲ್ಲ. ಅಲ್ಲಿ ಹೋದರೆ ಇಲ್ಲ ಅಂತ ಬರ್ತದೆ, ಎಂಡಾಸ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ಮೂಲ ದಾಖಲೆಗಳೆಲ್ಲ ನಿಮ್ಮ ಹೆಸರಲ್ಲಿದೆ? ಹಾಂ, ಮೂಲ ದಾಖಲೆ ಎಲ್ಲ ಹೌದು ಹೌದು ಸರ್. 11 ಜನಕ್ಕೆ ಗ್ರಾಂಟ್ ಆಗಿರೋದು ಆರ್ಡರ್ ಕಾಪಿನಲ್ಲಿ ನಮ್ಮ ಹತ್ರನೇ ಇದೆ. ಮೂಲ ದಾಖಲೆಗಳೆಲ್ಲ ಇದೆ ಸರ್. ಇದು ದಲಿತರ ಜಾಗ ನಮಗೆ ಒದಗಿಸ್ಕೊಡ್ಬೇಕು ಸರ್ ನ್ಯಾಯ. ದಲಿತರಿಗೆ ಯಾವಾಗಲೂ ನ್ಯಾಯಪರವಾಗಿ ಸರ್ಕಾರ ನಮ್ಮ ಕಡೆ ಇದೆ ಅಂತ ನಾವು ಭಾವಿಸ್ತೀವಿ. ಅದೇ ರೀತಿ ಎಲ್ಲ ನಮ್ಮ ನಾಯಕರು, ಮುಖಂಡರು, ನಮ್ಮ ಅವರು ಯಲ್ಲಪ್ಪನವರು, ನಮ್ಮ ತಮ್ಮ ಮುಳ್ಳಿಯವರು, ನಮ್ಮ ಸಹೋದರರು ಇವರು ಪರಶುರಾಮು, ಸುನಿಲು ಮತ್ತು ಸಂದೇಶಣ್ಣವ್ರ ಪರವಾಗಿ ಹೋರಾಟ ಮಾಡಿದೆ. ಎಲ್ರಿಗೂ ನಾನು ನ್ಯಾಯ ಧರಿಸ್ಕೊಡ್ಬೇಕಂತ ಕೇಳ್ಕೊತಿದ್ದೆ.